صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ತಿನ್ನುವಾಗ ಇದನ್ನು ಗಮನಿಸಿ, ಇಲ್ಲದಿದ್ದರೆ ಮತ್ತೆ ದುಃಖಿಸಬೇಕಾದೀತು. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಇಯಾಸಿ ಸಲಮತ್ ಬಿನ್ ಅಮ್ರ್ ಬಿನ್ ಅಕ್ವಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ, ಅನ್ನ ರಜುಲನ್, ಖಂಡಿತವಾಗಿಯೂ ಓರ್ವ ವ್ಯಕ್ತಿ, ಅಕಲ ಇಂದ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿ ಶಿಮಾಲಿಹಿ, ಓರ್ವ ವ್ಯಕ್ತಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಎಡಕೈಯಲ್ಲಿ ತಿನ್ನುತ್ತಾರೆ. ಫಕಾಲ, ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಕುಲ್ ಬಿ ಯಮೀನಿಕ, ನೀನು ಬಲಕೈಯಲ್ಲಿ ತಿನ್ನು, ಎಡಕೈಯಲ್ಲಿ ತಿನ್ನಬಾರ್ದು ಎಂದು ಹೇಳ್ತಾರೆ. ಕಾಲ, ಆಗ ಆ ವ್ಯಕ್ತಿ ಹೇಳ್ತಾನೆ, ಲಸ್ತತ್ಯೋ, ನನಗೆ ಅದಕ್ಕೆ ಸಾಧ್ಯವಿಲ್ಲ ಎಂದು. ಕಾಲ, ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಲಸ್ತತಾತ, ನಿನಗೆ ಅದಕ್ಕೆ ಸಾಧ್ಯವಾಗದೇ ಇರಲಿ. ಮಾ ಮನಅಹು ಇಲ್ಲಲ್ ಕಿಬ್ರ್, ಖಂಡಿತವಾಗಿಯೂ ಆತನನ್ನು ಬಲಕೈಯಲ್ಲಿ ತಿನ್ನುವುದನ್ನು ತ್ಯಜಿಸಿದ್ದು ಆತನ ಅಹಂಕಾರವಾಗಿದೆ, ಅಹಂಕಾರದಿಂದಾಗಿದೆ ಆತನು ಎಡಕೈಯಲ್ಲಿ ತಿಂದದ್ದು. ಆದ್ದರಿಂದ ಫಮ ರಫಅಹ ಇಲಾ ಫೀಹಿ, ಮತ್ತೆ ಆತನ ಜೀವನದಲ್ಲಿ ಬಲಕೈಯನ್ನು ಆತನ ಬಾಯಿಗೆ ಹಾಕಲು ಸಾಧ್ಯವಾಗಲಿಲ್ಲ ಎಂದು. ಅಂದರೆ ನಾವು ಚಿಂತಿಸಬೇಕಾದದ್ದು, ಯಾವುದೇ ವಸ್ತುವನ್ನು ನಾವು ತಿನ್ನುವಾಗಲೂ ಕೂಡ ಬಲಕೈಯನ್ನೇ ಪ್ರಯೋಗಿಸಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ನಾವು ನಮಗೆ ಗೊತ್ತಿಲ್ಲದೆ ಎಡಕೈಯನ್ನು ಬಳಸ್ತೇವೆ. ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಷ್ಟು ಗೌರವದಿಂದ ಹೇಳಿದ್ದಾರೆ. ಕಾರಣ, ಆತನು ನನಗೆ ಸಾಧ್ಯವಿಲ್ಲ ಎಂದು ಹೇಳಿದಾಗ ನಿನಗೆ ಅದು ಸಾಧ್ಯವಾಗದೇ ಇರಲಿ ಎಂಬಂತಹ ಮಾತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಬಾಯಿಯಿಂದ ಬರಬೇಕಾದರೆ ಅದರ ಅರ್ಥ ಅಷ್ಟಕ್ಕೂ ಗೌರವದಿಂದ ನಾವು ಅದನ್ನು ಕಂಡುಕೊಳ್ಬೇಕು ಎಂದಾಗಿದೆ. ಇವತ್ತಿನ ಈ ಒಂದು ಜನ್ರೇಷನ್ ನಾವು ನೋಡುವುದಾದರೆ, ಇವತ್ತು ತಿನ್ನುವಂತಹ ಆಹಾರಗಳು ಎರಡೂ ಕೈ ಉಪಯೋಗಿಸಿ ತಿನ್ನುವಂತಹ ಆಹಾರಗಳಾಗಿದೆ. ಅಂದರೆ ಇಸ್ಲಾಮಿನ ಈ ಒಂದು ಸಂಸ್ಕೃತಿಯನ್ನು ಇಲ್ಲದಂತೆ ಮಾಡುವಂತಹ ಆಹಾರ ಪದ್ಧತಿ ಅಥವಾ ಎಡಕೈಯಲ್ಲಿ ತಿನ್ನುವಂತಹ ಪದ್ಧತಿ. ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಆಹಾರವನ್ನು ತಿನ್ನುವಂತಹ ಸಂದರ್ಭದಲ್ಲಿ ನೀವು ಬಲಕೈಯಲ್ಲಿ ತಿನ್ನಿ, ಎಡಕೈಯನ್ನು ಪ್ರಯೋಗಿಸುವುದು ಬೇಡ. ಖಂಡಿತವಾಗಿಯೂ ಬಲಕೈಯಲ್ಲಿ ತಿನ್ನುವಂತಹ ಆಹಾರದಲ್ಲಿ ಅದು ತಿಂದಂತಹ ನಿಮ್ಮ ಶರೀರದಲ್ಲಿ ಬರಕತ್ತುಂಟಾಗಲಿದೆ. ಅಲ್ಲಾಹನ ಬರಕತನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.